ಎಸ್ ಆದೀಶ್, ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇರೋದು? ವಿಚ್ ಗ್ರೇಡ್ ಆರ್ ಯು ಇನ್ ಆದೀಶ್? Second grade. ಸೆಕೆಂಡ್ ಗ್ರೇಡ್. ಯಾವ ಸ್ಕೂಲು? NPS. NPS. ಓಕೆ. ಹೌ ವಾಸ್ ದಿಸ್ ಕೋರ್ಸ್ ಫಾರ್ ಯು? ಹೇಗಿತ್ತು ನಿಂಗೆ ಇದು 15 days ಕೋರ್ಸ್? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ ಮೇಡಮ್, ನೀವ್ ಹೇಳಿ ಮೇಡಮ್. ಸೊ ಈ 15 days ಅಲ್ಲಿ ಅವ್ನ್ ಹೇಗ್ ಕಲ್ತಾ, ನೀವ್ ಹೇಗ್ ಕಲ್ತ್ರಿ? ಸೊ ಇಂಪ್ಯಾಕ್ಟ್ ಏನೇನಿತ್ತು ನಿಮ್ಗೆ ಅಕಾರ್ಡಿಂಗ್ ಟು ಯೋರ್ ಅಬ್ಸರ್ವೇಶನ್? ಹೇಳಿ ಮೇಡಮ್. ಆಕ್ಚುಲಿ myself ಜಯಲಕ್ಷ್ಮಿ, ಆದಿಶ್ ಹೆಬ್ಬಾಟಲ್ ಅವರಮ್ಮ. ಇದು ಒಂದು ಜರ್ನಿ 15 days ಯಾಕೆ ಇನ್ನೂ ಜಾಸ್ತಿ ಇರ್ಬೇಕು ಅಂತ ಅನಿಸ್ತಾ ಇದೆ ನನ್ಗೆ. ಹಿಂದೆಯಿಂದ ಫೀಲ್ ಆಗ್ತದೆ ಪರ್ಸನಲಿ. ಬಿಕಾಸ್ ವೇ ಆಫ್ ಟೀಚಿಂಗ್ ಅಂತ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಮ್ಯಾಮ್. ಈ ತರ ನನ್ ಮಗುಗ್ ಬೇಕಾಗಿತ್ತು, ನೆಸೆಸಿಟಿ ಇತ್ತು ಈ ತರ ಮೆಮೊರಿ ಟೆಕ್ನಿಕ್ಸ್. ಬಿಕಾಸ್ ಅವ್ನಿಗೆ ತುಂಬಾ ತಿಳ್ಕೊಳ್ಳೋದ್ ವಿಷಯ ತುಂಬಾ ಇಷ್ಟ. ಬಟ್ ನನಗೆ ಹೇಳ್ಕೊಡಕ್ಕೆ ಆ ಒಂದು ರೈಟ್ ವೇ ಸಿಗ್ತಾ ಇರ್ಲಿಲ್ಲ. ಸೊ ಒಂದ್ಸಲ ನಾನು ಜಸ್ಟ್ ನೋಡುವಾಗ ನೀವು ಸಿಕ್ಕಿದ್ರಿ ನನ್ಗೆ. ಸಿಕ್ಕಿದ ತಕ್ಷಣ ಜಸ್ಟ್ ನಾನು ಓಕೆ, ಐ ಡಿಸೈಡೆಡ್ ದಟ್ ಡೇ ಓನ್ಲಿ, ಎಸ್ ನನ್ನ ಮಗುಗೆ ಒಳ್ಳೆ ಗುರು ಸಿಕ್ಕಿದ್ದಾರೆ, ಈಸ್ ಇನ್ ರೈಟ್ ಪರ್ಸನ್ಸ್ ಹ್ಯಾಂಡ್ ಅಂತ ಗೊತ್ತಾಯ್ತು. ಸೊ 15 days ಅಲ್ಲಿ ನಾನು ತುಂಬಾ ಡಿಫ್ರೆನ್ಸ್ ಕಾಣಿಸಿದೆ ಆದಿಶಲ್ಲಿ ಮ್ಯಾಮ್. ಲೈಕ್ ವಾಟ್ ಎವರ್ ಇಟ್ ಮೇ ಬಿ ಅಂತಂದ್ರೆ, ಅವನು ಇವಾಗ ಸೈನ್ಸ್ ಟಾಪಿಕ್ಸ್ ಆಗ್ಲಿ ಅಥವಾ ಹಿಸ್ಟ್ರಿ ಡೇಟ್ಸ್ ಗೊತ್ತಿರ್ಲಿಲ್ಲ, ನಾನು ಹೇಳ್ಕೊಟ್ಟಿರ್ಲಿಲ್ಲ. ಬಿಕಾಸ್ ಆಫ್ ನಿಮ್ದು ಒಂದು ಸೆಷನ್ಸ್ ಜಾಯಿನ್ ಆದ್ಮೇಲೆ ನಾವು he was able to do history dates ಮ್ಯಾಮ್. ಆಮೇಲೆ ಲೈಕ್ ಪೆಗ್ ವರ್ಡ್ಸ್ ಇಟ್ಕೊಂಡ್ಬಿಟ್ಟು ಲೋಕ ಇಟ್ಕೊಂಡು ಅವ್ನು ತುಂಬಾನೇ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾನೆ ಮ್ಯಾಮ್. ತುಂಬಾ ಕ್ರಿಯೇಟಿವ್ ಆಗಿ ಅವ್ನ್ ಓನ್ ಆಗಿ ಇದನ್ ಮಾಡೋದು ಇವಾಗ ಎಲ್ಲಾನು ತುಂಬಾ ಈಸಿ ಆಗಿದೆ. ಮುಂಚೆ ಒಂದು 45 minutes, ಒಂದು 40 minutes ಅನ್ಕೊಳ್ಳಿ, ಜಸ್ಟ್ ಏನೇ ಒಂದ್ ತಿಳ್ಕೊಬೇಕು ಅಂದ್ರೆ ನಾವು ಅವ್ನಿಗೆ ಇವಾಗ ಒಂದು 15 minutes ಅಷ್ಟೇ ಸಾಕು ನಮ್ಗೆ. ಲೈಕ್ ಇವಾಗ ಯಾವ್ದೇ ಒಂದ್ ಟಾಪಿಕ್ ತಗೊಂಡ್ರು ಅವ್ನು ತುಂಬಾ ಬೇಗ ಇದ್ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ಬೇಕು ಮ್ಯಾಮ್, ನೀವು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಸ್ಕ್ವೇರ್ ನಂಬರ್ಸ್ ಮತ್ತೆ ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 1 1 1 ಜಸ್ಟ್ ನಾನು ಅವ್ನಿಗೆ ತೋರಿಸ್ದೆ ಈ ತರ ವೈಷ್ಣವಿ ಮ್ಯಾಮ್ ಹೇಳಿದಾರಂತ. ಅವ್ನು ನೋಡಿದ್ದು ನೆಕ್ಸ್ಟ್ ಇಮಿಡಿಯೇಟ್ 5 minutes ಅಲ್ಲೇ ನೀವೇನ್ ಹೇಳ್ಕೊಟ್ಟಿದ್ರಿ ಮೆಥಡ್ ಅದನ್ನ ಅಪ್ಲೈ ಮಾಡ್ಬಿಟ್ಟು ನಾವು ಈಸ್ ಏಬಲ್ ಟು 5 square ಇಂದ 105 square ವರೆಗೂ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಸಾಲ್ವ್ ಮಾಡ್ತಾನೆ ಮ್ಯಾಮ್. ಗ್ರೇಟ್. ನೋಡ್ರಿ, ಇವನ್ ಮಲ್ಟಿಪ್ಲೈಡ್ ಬೈ 1 ಜಸ್ಟ್ ಅದನ್ನು ತುಂಬಾ ಹೆಲ್ಪ್ ಆಯ್ತು. ಸೆಷನ್ ಪರ್ಸನಲಿ ನಾನು ತುಂಬಾ ಕಲ್ಕೊಂಡೆ ಮ್ಯಾಮ್. ನನ್ಗೆ ಒಂದ್ ಈ ತರ ಬೇಕಾಗಿತ್ತು, ನನ್ ಮಗು ಹೇಳ್ಕೊಡಕ್ಕೆ ಕೆಲವೊಂದು ಏರಿಯಾದಲ್ಲಿ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ನಿಮ್ ಒಂದು ಗೈಡೆನ್ಸ್ ಇಂದ ನನ್ಗೆ ಒಂಥರ ಏನೋ ಸಿಕ್ತಂಗಾಯ್ತು. ಐ ಆಮ್ ಸೋ ಹ್ಯಾಪಿ ಮ್ಯಾಮ್. ನನ್ ಮಗುಗೆ ಇವಾಗ ರೈಟ್ ಗುರು ಸಿಕ್ಕಿದ್ದಾರೆ. ಅವನಿರೋ ಒಂದು ಟ್ಯಾಲೆಂಟ್ ಗೆ ಒಂದ್ ರೈಟ್ ಪಾತ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮಂತ ಗುರು ಬೇಕಾಗಿತ್ತು ಅವನ್ಗೆ. ಸೊ ವಿ ಆರ್ ಸೋ ಹ್ಯಾಪಿ ಮ್ಯಾಮ್. ನಾನಾಗ್ಲಿ ನನ್ನ ಹಸ್ಬೆಂಡ್ ತುಂಬಾ ಖುಷಿ ಆಗಿದೆ ನಮ್ಗೆ. ಒಂದು ಅಂತಂದ್ರೆ ಇವಾಗ ಹೇಳ್ತಾರಲ್ಲ ಮ್ಯಾಮ್, ಗುರು ಹಿಂದೆ ಇರ್ಬೇಕು, ಗುರಿ ಮುಂದೆ ಇದ್ರೆ ಯಾವ್ದೋ ಒಂದ್ ಸ್ಟೂಡೆಂಟ್ ತುಂಬಾ ಏನೇ ಅಚೀವ್ಮೆಂಟ್ ಮಾಡೋಕ್ಕೂ ಪಾಸಿಬಲ್ ಇದೆ. ಬಟ್ ಪರ್ಸನಲಿ ನಂದೇನಂತಂದ್ರೆ ಮ್ಯಾಮ್, ಇದು ಕರ್ನಾಟಕದಲ್ಲಿ ಈ ತರ ಒಬ್ರು ಬೇಕಾಗಿತ್ತು ಮ್ಯಾಮ್ ನಮ್ಗೆ. ಕರ್ನಾಟಕದಲ್ಲಿ ಯಾಕಂದ್ರೆ ತುಂಬಾ ಮಕ್ಕಳಿಗೆ ಓದೋದ್ ಪ್ರೆಷರ್ ಕೆಲವೊಂದು ಇದೆ ಮ್ಯಾಮ್. ಕೆಲವೊಂದು ಭಾಗದಲ್ಲಿ ಇವಾಗ ಲೈಕ್ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದಲ್ಲಿ ಕೆಲವೊಂದು ಮಕ್ಕಳಿಗೆ ಅದು ವೇ ಆಫ್ ರೀಡಿಂಗ್ ತುಂಬಾ ಬರ್ಡನ್ ಆಗ್ತಾ ಇದೆ ಮ್ಯಾಮ್. ಪರ್ಸನಲ್ ನನ್ನ ಎಕ್ಸ್ಪೀರಿಯನ್ಸ್ ನೋಡಿದ ಪ್ರಕಾರ ಇವನ್ 10th PUC ಬಂದ ತಕ್ಷಣ ಒಂದು ಫೋಬಿಯಾ ಬಂದ್ಬಿಡುತ್ತೆ ಮಕ್ಕಳಿಗೆ, ಪೇರೆಂಟ್ಸ್ಗೆ. ಸೊ ನಿಮ್ದು ಸೆಷನ್ ತಗೊಂಡ್ರೆ ಡೆಫಿನೆಟ್ಲಿ ಮ್ಯಾಮ್ ಆ ಫೋಬಿಯಾ ಕಂಪ್ಲೀಟ್ ಆಗಿ 0% ಆಗಿ ಹೋಗ್ಬಿಡುತ್ತೆ. ಐ ಆಮ್ ಸೋ ಹ್ಯಾಪಿ ಮ್ಯಾಮ್. ಅದಕ್ಕೆ ನಂದು ಪರ್ಸನಲ್ ಏನು ಅಂತಂದ್ರೆ ಇಡೀ ಕರ್ನಾಟಕದಲ್ಲೇ ಮಕ್ಕಳಿಗೂ ಒಂದು ನೆಸೆಸಿಟಿ ಇದೆ ಮ್ಯಾಮ್. ಇದು ನಿಮ್ದು ಒಂದು ಕ್ಲಾಸಸ್ ಬೇಕೇ ಬೇಕು, ನಿಮ್ಮಂತ ಗುರು ಬೇಕೇ ಬೇಕೆಲ್ಲ ಮಕ್ಕಳಿಗೆ. Thank you. And I recently heard when I had a conversation with you, ನಾನು ಒಂಚೂರು ಟಿವಿ ಬಗ್ಗೆ ಮಾತಾಡಿದ್ದೆ, ಅದ್ರ ಇಂಪ್ಯಾಕ್ಟ್ ಇಂದ ಅವನೇನೋ ಮಾಡ್ದ ಅಂತ ಹೇಳಿದ್ರೆ ಯು ಪ್ಲೀಸ್ ಎಲಾಬ್ರೇಟ್ ಆನ್ ದಟ್. ಯಾ, ಆಕ್ಚುಲಿ ಮ್ಯಾಮ್ ಲಾಸ್ಟ್ ಒಂದು 3 days ಬ್ಯಾಕ್ ಸೆಷನ್ ಅಲ್ಲಿ ನೀವು ನ್ಯೂರಾನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಆದ್ರೆ ಟಿವಿ ಟೈಮ್ ಜಸ್ಟ್ ಒಂದು 30 minutes ಅಷ್ಟೇ ನೋಡ್ಬೇಕು. ಮೋರ್ ದನ್ ದಟ್ ನೋಡಿದ್ರೆ ನರ್ವ್ಸ್ ಇದು ಆಗುತ್ತೆ, ಅಂದ್ರೆ ವರ್ಕ್ ಆಗಲ್ಲ, ಅದು ನೀವು ಓದಿದ್ರೆ ರಿಕಾಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ. ಅದು ಅವತ್ತಿನ ದಿನನೇ ಸ್ಕೂಲಿಂದ ಬಂದಾದ್ಮೇಲೆ ಯೂಸ್ ಟು ವಾಚ್ ಓನ್ಲಿ ಫಾರ್ 30 minutes. ಬಟ್ ಅವತ್ತು ಅವನೇನೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಸ್ಪೇಸ್ ರಿಲೇಟೆಡ್ ನೋಡ್ತಾ ಇದ್ದ. ಒಂದು 15 20 minutes ಮೋರ್ ದನ್ ದಟ್ ಟೈಮ್ ಆಯ್ತು.
30 ಮಿನಿಟ್ಗಿಂತ 50 ಮಿನಿಟ್ಸ್ ಆಯ್ತು. ನೀವ್ ಹೇಳಿದ್ನ ರೀಕಾಲ್ ಮಾಡ್ಕೊಂಡು, ಅಯ್ಯೋ ಅಮ್ಮ ನಾನು ಈಗ 30 ಮಿನಿಟ್ಸ್ ಅಲ್ಲ ಮ್ಯಾಮ್ ಹೇಳ್ದಂಗೆ 50 ಮಿನಿಟ್ಸ್ ನೋಡಿದ್ದೀನಿ, 20 ಮಿನಿಟ್ಸ್ ಎಕ್ಸ್ಟ್ರಾ ನೋಡ್ದಂಗಾಯ್ತು, ನನ್ನ ನ್ಯೂರಾನ್ಸ್ ಎಲ್ಲ ಬ್ಲಾಕೇಜ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ ಲೆಫ್ಟ್ ಹ್ಯಾಂಡ್ ಇಂದ ಪೆನ್ಸಿಲ್ ಎತ್ಕೊಂಡ್ಬಿಟ್ಟು ರೆಡ್ ಬರ್ದು ಬಿಟ್ಟ ಮ್ಯಾಮ್ ಅವನು. ಸೊ ಅಷ್ಟು ಇಂಪ್ಯಾಕ್ಟ್ ಆಗಿದೆ ನಿಮ್ದೊಂದು ಸೆಷನ್, ನಿಮ್ದೊಂದು ಮಾತು. ಏನ್ ಹೇಳಿದ್ರು ಮ್ಯಾಮ್ ಹೇಳಿದಾರೆ ನಾನು ಇದ್ ಮಾಡ್ಬೇಕು. Okay, that's ಇವಾಗ good. ಮಾಡೋ ಟೈಮ್ ಮುಂಚೆ ಅವ್ನಿಗೆ ಈ ತರ ತುಂಬಾ ನೋಡೋದು ಇಂಟ್ರೆಸ್ಟ್ ಮ್ಯಾಮ್. ಕಾರ್ಟೂನ್ಸ್ ನೋಡಲ್ಲ, ಸ್ಪೇಸ್ ಆಗ್ಲಿ ಡೈನೋಸರ್. ಬಟ್ ನೀವ್ ಹೇಳ್ದಾಗಿನಿಂದ he used to watch after lunch or dinner, anything whatever it may be. Oh, that's good. That's good. Very good. ಅದು ಒಂದು ಇಂಪ್ಲಿಮೆಂಟ್ ಮಾಡಿದ್ದಾನೆ ಮ್ಯಾಮ್ ಟಕ್ಕಂತ. ಅದು ಇವಾಗ ಊಟ ಬಿಫೋರ್ ರೀಡಿಂಗು ಆಫ್ಟರ್ ಬಿಫೋರ್ ಸ್ಲೀಪಿಂಗ್ ನೋಡ್ತಾ ಇಲ್ಲ ಮ್ಯಾಮ್ ಯಾವುದು. he used to watch only half an hour from that day ಮ್ಯಾಮ್. Oh, okay. Very good. That's good. That's good. Okay. Thank you. Thank you so much. Okay. Yeah.